ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಾ ವಿನುತಾ ಹರೀಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡು ಇವತ್ತು ನಾನೊಂದು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತಿನ ಲಾಗಲ್ಲಿ ಏನಪ್ಪ ಇರುತ್ತೆ ಅಂದರೆ, ಇವತ್ತು ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಆ ಒಂದು ವೀಡಿಯೋ ಮಾಡೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಮಗ ನೋಡಿ ಈಗ ನಡುವೆ ಈ ಥರ ದಬಾಕೊಂಡು ಮಲ್ಕೊಡೋದನ್ನ ರೂಢಿ ಮಾಡ್ಕೊಂಡು ಬಿಟ್ಟಿದ್ದಾನೆ ಕ್ಯೂಟಾಗಿ. ಸೊ ಇಲ್ಲಿ ಟಿಫನಿಗೆ ಮೊಟ್ಟೆ ಕರಿ ಮಾಡೋಣ ಅಂಥೇಳಿ ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಇದೇನು ಇಷ್ಟೊಂದು ಕಪ್ಪಿದೆ ಅಂತಂದರೆ ಈರುಳ್ಳಿ ಸಿಪ್ಪೆ ಹಾಕಿದ್ದೀನಿ. ಈರುಳ್ಳಿ ಸಿಪ್ಪೆ ಹಾಕಿ ಬೇಯಿಸಿದ್ರೆ ಮೊಟ್ಟೆ ಚೆನ್ನಾಗಿ ಬೇಯುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಕಡೆ ಮೊಟ್ಟೆ ಗ್ರೇವಿಗೆ ಚಪಾತಿ ಕಲಸಿಟ್ಕೊಂಡಿದ್ದೀನಿ. ಆ್ಯಂಡ್ ಕ್ವಿಕ್ಕಾಗಿ ನಾನು ರೆಸಿಪಿ ತೋರಿಸಲ್ಲ, ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ ಮೊಟ್ಟೆನ. ಆ್ಯಂಡ್ ಸೊ ಮಸಾಲೆನ ಒಂದ್ಸಲ ಎಣ್ಣೆಲಿ ಫ್ರೈ ಮಾಡಿ ರುಬ್ಬಿ ಮಸಾಲೆ ಹಾಕ್ಕೊಂಡಿದ್ದೀನಿ. ಈ ಥರ ರೋಸ್ಟ್ ಮಾಡಿದ್ದೀನಿ ಬಟರಲ್ಲಿ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡ್ಕೊಂಡು ತಿನ್ನಿ. ಆ್ಯಂಡ್ ಆಲ್ಸೋ ಈ ಕಡೆ ತಿಂದಾದ್ಮೇಲೆ ಪಪ್ಪಾಯ ಇತ್ತಲ್ಲ ನಮ್ಮ ಮನೇಲಿ ಮೊನ್ನೆ ತಂದಿದ್ದು, ಅದನ್ನು ಕಟ್ ಮಾಡ್ತಾಯಿದ್ದಾರೆ ಹರೀಶ್ ಅವರು. ನಮ್ಮ ಪಪ್ಪಾಯ ಎಷ್ಟು ತಿಂದಿದ್ದೀವಿ ಅಂತಂದರೆ ವರ್ಷಕ್ಕಾಗೋಷ್ಟು ಪಪ್ಪಾಯ ತಿಂದಿದ್ದೀವಿ ಗೈಸ್. ಸಕ್ಕತ್ತಾಗಿ ಬಿಡ್ತೈತೆ ನಮ್ಮ ಮನೇಲಿ. ನಮ್ಮ ಹಣ್ಣು ಸ್ವೀಟಾಗಿ ಚೆನ್ನಾಗಿರುತ್ತೆ, ದೋರ್ಗಾಯಿ ತಿನ್ನಬೇಕು, ಚೆನ್ನಾಗಿರುತ್ತೆ. ಸೊ ಹರೀಶನ್ಗೆ ಎಷ್ಟು ತಿಂದರೂ ಸಮಾಧಾನ ಆಗೋಲ್ಲ, ಪಪ್ಪಾಯನ ತಿಂತಾಯಿದ್ದಾನೆ ಮತ್ತು ಪಾಪಣ್ಣಿ. ಸೊ ಫೈನಲಿ ಮೊಟ್ಟೆ ಕರಿ ಆ್ಯಂಡ್ ಚಪಾತಿ ರೆಡಿ. ನಮ್ಮ ಮನೆ ಓದು ನೋಡಿ ಹೇಗಾಡ್ತಿದೆ. ಬಂದ ನೋಡು ಡಿಕೆ ಸಾಹಿಬ. ಸೊ ಆಲ್ಮೋಸ್ಟ್ 4 ಮಂತ್ಸ್ ಆಗಿತ್ತು ಗೈಸ್ ನಾನು ಮನೇನ ಡೀಪ್ ಕ್ಲೀನ್ ಮಾಡಿ. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ, ಪ್ರತಿಯೊಂದು ವಸ್ತುನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಸೋಫಾಯಿಂದ ಹಿಡಿದು ಫ್ರಿಜ್ಜು, ಬಾತ್ರೂಮ್ ಬಾಗಿಲು, ಕಿಟಕಿ ಮತ್ತು ತೋರಣ ಅವೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಸ್ಕ್ರೀನೆಲ್ಲ ತೆಗ್ದಿದ್ದೀನಿ. ಆ್ಯಂಡ್ ಆಲ್ಸೋ ಮಾಮೂಲಿ ಬೆಡ್ಶೀಟ್ಸ್ ಹೊಚ್ಕೊತೀವಲ್ಲ ನಾವು, ಅದನ್ನೆಲ್ಲ ಒಗೆಯಕ್ಕೆ ಹಾಕಿದ್ದೀನಿ. ಎಲ್ಲ ಇಟ್ಟಾಡ್ತಾಯಿದ್ದೆ. ನೀವು ನೋಡ್ತಾ ಇರ್ಬೋದು ಮನೆ ತುಂಬ ಎಷ್ಟು ಕೆಲಸ ಅಂತಂದರೆ, ಮಗುನ ಇಟ್ಕೊಂಡು ಈ ಕಡೆ ಒಂದು ಕಡೆ ಅಳ್ತಾನ, ಇನ್ನೊಂದು ಏನಾದರೂ ಕೈ ಕೊಟ್ಬಿಟ್ಟು ಸುಮ್ಮನೆ ಮಾಡ್ಬಿಟ್ಟು 2 ನಿಮಿಷ ಬಂದು ಏನಾದರೂ ಒಂದು ಕೆಲಸ ಮಾಡ್ಕೊಳ್ಳೋದು, ಹೀಗೆ ಮಾಡ್ಕೊತಾ ಇದ್ದೆ. ಸೊ ಏನು ಮಾಡೋಕ್ಕಾಗಲ್ಲ, ಸಿಂಗಲ್ ಪೇರೆಂಟ್ ಇಟ್ಕೊಂಡು ಮಾಡಲೇಬೇಕಲ್ವ, ಮನೆ ಕ್ಲೀನ್ ಮಾಡ್ಕೊಳ್ಳೇಬೇಕಿತ್ತು. ಸೊ ಹಾಗಾಗಿ ಬೆಡ್ಶೀಟ್ಸ್ನೆಲ್ಲ ತೆಗ್ದಿದ್ದೀನಿ. ಫುಲ್ ಒಂದು 10 to 2 ಅವರ್ ನೆನೆಸ್ಕೊಬಿಟ್ರೆ ಚೆನ್ನಾಗಿ ಕೊಳೆ ಬಿಡುತ್ತೆ. ಸೊ ನೆನೆಸ್ಕೊಳ್ಳೋಣ ಅಂಥೇಳಿ ಇದು ಬಂದು ಹಂಗೆ ಇಟ್ಬಿಟ್ಟಿದ್ದೆ, ತೊಳ್ದೆ ಇಟ್ಟಿರಲಿಲ್ಲ ನಾನು. ಇದು ಒಂದು ಸೊಳ್ಳೆ ಸೊಳ್ಳೆ ಕಚ್ಬಿಡುತ್ತೆ ಅಂಥೇಳಿ ತೊಗೊಂಡಿದ್ದು. ಸೊ ಇದನ್ನು ವಾಶ್ ಮಾಡಿ ಎತ್ತಿಟ್ಕೊಬೇಕು. ಅದಕ್ಕೆ ತೆಗಿತಾಯಿದ್ದೆ, ಹಾಗೆ ಮಡ್ಚಿಟ್ಬಿಟ್ಟಿದ್ದೆ ನಾನು. ಸೊ ಇವ್ನು ನೋಡಿ ಎದ್ದು ನಿಂತ್ಕೊಂಬಿಡೋದು ಎತ್ಕೊ ಅಂತ. ಅವನಿಗಂತೂ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ಎಷ್ಟು ಸಾಮಾನುಗಳು ಹಿಡ್ದು ಬಿಸಾಕೋನೆ ಅಂತಂದರೆ, ಏನಾದರೂ ಕ್ಲೀನ್ ಮಾಡ್ತಾಯಿದ್ರೆ ತಪ್ಪಂತ ಏನಾದ್ರು ಕೆಳಗಡೆ ಬಿಟ್ಟರೆ ಅದನ್ನೇ ಹಿಡ್ಕೊಂಡು ಅಳೋದು ಎತ್ಕೊ ಅಂತ. ಸೊ ಈಗಲೂ ನೋಡ್ತಾ ಇರ್ಬೋದು, ಎತ್ಕೊ ಮೇಲ್ಗಡೆ ಅಂತ ಅಳ್ತಾ ಇದ್ದಾನೆ. ಸೊ ಏನೂ ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ಕೊತಾ ಇದ್ದೆ. ಅವನು ಒಂದು 10 ನಿಮಿಷ ಮಲಗಿಸ್ಕೊಳ್ಳೋದು ಅಥವಾ ಆಟ ಆಡ್ಸೋದು, ಆಮೇಲೆ ಬಂದು ಕೆಲಸ ಮಾಡ್ಕೊಳ್ಳೋದು, ಇದೇ ರೀತಿ ಮಾಡ್ಕೊತಾ ಇದ್ದೆ. ಸೊ ಮಾಡಿಕೊಂಡು ಇಷ್ಟು ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ ಟಿಫನಿಗೆ ಕೂಡ ಟೈಮ್ ಆಗಿತ್ತು ಅವನಿಗೆ. ಟಿಫನ್ಗೆ ರಾಗಿ ಸರಿನೇ ಮಾಡಿಸ್ತಾಯಿದ್ದೆ. ಬೆಳಗ್ಗೆ ಇವತ್ತು ರಾಗಿ ಸರಿ ಕೊಟ್ಬಿಡ್ತಾ ಇದ್ದೀನಿ. ಸೊ ಬೇರೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ರಾಗಿ ಸರಿ ಮಾಡಿದ್ದೀನಿ. ಸೊ ಫೈನಲಾಗಿ ಎಲ್ಲ ಜಾಲ್ಸ್ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಫುಲ್ಲು ನಮ್ಮ ಮನೆ ಫುಲ್ಲು ಬಟ್ಟೆಗಳು, ಮೇಲ್ಗಡೆ ಕೆಳಗಡೆ ಎಲ್ಲ ನಮ್ಮದೇ ಬಟ್ಟೆ ಇವತ್ತು. ಸೊ ಇಷ್ಟು ವಾಶ್ ಮಾಡಿದ್ದೀನಿ. ಬೆಡ್ಶೀಟ್ ಕೂಡ ಜಾಲ್ಸಿದ್ದೀನಿ. ಸೊ ಇಷ್ಟೆಲ್ಲ ತೊಳೆದು ಫ್ರಿಜ್ ಕ್ಲೀನ್ ಮಾಡಿದ್ದೀನಿ. ಮೇಲ್ಗಡೆ ಧೂಳು ಹೊಡ್ಬೇಕು, ಹರೀಶ ಬಂದಮೇಲೆ ಧೂಳು ಹೊಡಿಸ್ಬಿಟ್ಟು ಅವ್ನಿಗೆ. ನಾನು ನೋಡಿದ್ರೆ ರೋಸ್ಟೆಡ್ ಚಿಕನ್ ಆಗಿಬಿಟ್ಟಿದ್ದೀನಿ. ಹಾಗೆ ಬಡೋಗಿದ್ದ ಮುದುಡಿದ ತಾವರೆ ಆಗಿಬಿಟ್ಟಿದ್ದೀನಿ. ಏನಕ್ಕಪ್ಪ ಮನೆ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ದೀಕ್ಷಿತ್ ಹೇಳ್ತಾನೆ ಕೇಳಿಸ್ಕೊಳ್ಳಿ. ಏನು ಮನೆ ಕ್ಲೀನ್ ಮಾಡ್ತಾಯಿದ್ದೆ ಅಂತಂದರೆ, ಚಾಮುಂಡೇಶ್ವರಿ ಕರ್ಗ ಬಂತಲ್ವ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ವೀಕು ಇವನಿಗೆ 9 ಮಂತ್ ಅಥವಾ 10 ಮಂತ್ ಕಂಪ್ಲೀಟಾಗಿ 11ಗೆ ಬೀಳುತ್ತೆ. ಸೊ ಮುಡಿ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಚಾಮುಂಡೇಶ್ವರಿ ಕರ್ಗನೂ ಇತ್ತಲ್ವ. ಸೊ ಒಂದೇ ಸಲ ಕ್ಲೀನ್ ಮಾಡಿಕೊಂಡ್ರೆ ಎರಡು ಇದಕ್ಕೂ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಇಷ್ಟರ ಮಟ್ಟಿಗೆ ಆಗಿದೆ. ಮಧ್ಯದಲ್ಲಿ ಇವನ್ನ ಬೇರೆ ನೋಡಿಕೊಂಡು ಕೆಲಸ ಮಾಡ್ಕೋಬೇಕು. ಮತ್ತು ನೆಕ್ಸ್ಟ್ ಲೆವೆಲ್ ಟಾರ್ಚರ್ ಕೊಡ್ತಾನೆ ನನಗೆ. ಏನು ಮಾಡೋಕ್ಕಾಗಲ್ಲ, ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಇನ್ನು ಮೇಲ್ಗಡೆ ಧೂಳು ಹೊಡಿಬೇಕು. ಕರ್ಟನ್ಸ್ ಎಲ್ಲ ಒಗ್ದಾಕಿದ್ದೀನಿ, ಜಾಲ್ಸ್ ಹಾಕಿದ್ದೀನಿ. ವಾಷಿಂಗ್ ಮಿಷಿನ್ಗೆ ಹಾಕಲಿಲ್ಲ, ನಾನೇ ಎಲ್ಲ ಜಾಲ್ಸ್ ಹಾಕಿದ್ದೀನಿ ಬೆಡ್ಶೀಟ್ಸ್ ಎಲ್ಲನೂ. ಆ್ಯಂಡ್ ಫ್ರಿಜ್ನ ಕ್ಲೀನ್ ಮಾಡಿದ್ದೀನಿ ಒಳಗಡೆ. ಈಚೆ ಒಂದು ಸ್ವಲ್ಪ ಒರೆಸ್ಬೇಕು, ಧೂಳು ಬೀಳುತ್ತಲ್ಲ ಮತ್ತೆ ಧೂಳು ಹೊಡಿದ್ರಿ ಅಂಥೇಳಿ ಮೇಲೆ ಒರೆಸ್ಲಿಲ್ಲ. ಕಿಚನ್ ಕ್ಲೀನ್ ಮಾಡಬೇಕು ಇನ್ನು. ಅಣ್ಣ ಏನಾದರೂ ಇವಾಗ ಬಿಟ್ಟರೆ ಮಾಡೋದೆ ಎಲ್ಲನೂ. ಏನಣ್ಣ ಬಿಡ್ತೀರಾ? ಕನ್ನಡ ನನ್ನ ಮಗ ಹೆಂಗೆ ಮಾಡಿದ್ದಾನೆ ನೋಡಿ.
ಮುಟ್ಟಿ ಮುಟ್ಟಿ ಅವನ ಕೈ ಬೆರಳುಗಳೇ ಮುಟ್ಟಿ 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 ಹಿಂಗೆ ಮಾಡಿದ್ದಾನೆ. ಹಿಂಗೆ ಬಂದಿದ ತಕ್ಷಣ ಎತ್ಕೊಡ್ಬೇಕಾ ನಿನ್ನ? ಅಮ್ಮ ಏನ್ ಸಿಕ್ಬಿಡ್ತು ಅಂತ ಓಡಾಡ್ತಿದ್ದೆ. ಇವಾಗ ಇದ್ರು ಇಲ್ಲ ಕಾರಿಲ್ಲ. ನಿಮ್ಮ ಮಕ್ಕ ಎತ್ಕೊಳ್ಳೋಣ ಧೂಳು ಬೀಳ್ತದೆ. ಎತ್ಕೋತೀನಿ ನೋಡಿ. ಅದನ್ನು ವಾಕರ್ನ ಬಾಕ್ಸ್ ಒಳಗೆ ಹಾಕು. ಫಸ್ಟು ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಆ ಗ್ಯಾಸ್ನ ಆ ಇದ್ರ ಮೇಲೆ ಇಕ್ಕು. ಆ ವೀಲ್ ಐತಲ್ಲ ಅದ್ರ ಮೇಲೆ ಇಕ್ಕು. ಧೂಳು ಬೀಳ್ತದೆ. ಮಾಡ್ಬೇಕಿದ್ದ ಏನು ಚಕ್ರ ಎಲ್ಲ ತೆಗಿಬೇಕು. ಏಕೆ? ಮತ್ತೆ ಹೆಂಗ್ ಹೊಂಟಾಯ್ತದೆ ಚಕ್ರ ಎಲ್ಲ ಹಾಕಿದ್ರು. ಧೂಳು ಹಿಡಿದು ಎಲ್ಲ ಹೋಯ್ತದು ಅಂತ ಅಷ್ಟೇ, ಇನ್ನೇನಿಲ್ಲ. ಅಣ್ಣ ನೀನು ನಡಿ, ಈಚೆಗೆ ಎತ್ಕೊಯ್ತೀನಿ. ದೀಕ್ಷೆ ಪಾಪ, ನಾನಂತೂ ಬೆಳಗ್ಗೆಯಿಂದ ಇಷ್ಟು ಮಾಡಿದ್ದೀನಿ. ನನ್ನ ಕೈ ಕಾಲೆಲ್ಲ ನೋತಾವ ಆಗಲಿ. ವಾಕರ್ ಮೇಲೆ ಒಂದು ಅರ್ಧ ಗಂಟೆ ಕೂತ್ಕೊಳ್ಳೋದು ಬೇಡ? ಅವ್ನು ಕಾಸು ಕೊಡ್ತಂದು ವೇಸ್ಟ್ ಅಲ್ಲ. ಈ ಹೆಜ್ಜೆ ಹಾಕಿದ್ಮೇಲೆ ಬೇಕಾಯ್ತತೆ. ಈಗ ಅವನು ಕೂತ್ಕೊಳ್ಳಲ್ಲ ಅದರಲ್ಲಿ, ಏನಪ್ಪ ಮಾಡೋಣ? ಸೈಕಲ್ ತಗೊಡ್ತೀನಿ ಅಂದಲ್ಲ, ತಗೊಡು. ಏನಾರ ಮಾಡ್ಕೊ. ಇದು ನಮ್ಮ ಅಮ್ಮ ತಗೊಟ್ಟಿಲ್ವಾ? ಏನಾಯ್ತು? ಅಯ್ಯೋ ನಿನ್ನ ಫುಲ್ಲು ಟೈಟ್ ಆಗ್ಬಿಟ್ಟದ, ಅದು ತೆಗಿಯೋಕ್ಕೆ ಆಗಲ್ಲ. ಸೊ ಹರೀಶ ಬಂದಮೇಲೆ ಧೂಳು ಹೊಡೆಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇಷ್ಟೆಲ್ಲ ಕ್ಲೀನ್ ಮಾಡಬೇಕು, ಹಂಗೆ ಮಾಡಬೇಕಾ ಹೆಂಗೆ ಮಾಡಬೇಕಾ ಅಂತ ಹೇಳ್ಕೊಂಡು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಸೊ ಒಬ್ಬರು ಪಾಪನ ಹಿಡ್ಕೋಬೇಕು, ಆಮೇಲೆ ಕ್ಲೀನ್ ಮಾಡ್ಕೋಬೇಕಿಲ್ಲ ಅಂತಂದ್ರೆ ಅವನಿಗೂ ಕೂಡ ಡಸ್ಟ್ ಅಲರ್ಜಿ ಆಗಿಬಿಡುತ್ತೆ ಅಂತೇಳಿ ಹರೀಶ ಬರೋವ್ರಿಗೂ ವೆಯ್ಟ್ ಮಾಡ್ತಾಯಿದ್ದೆ. ಅವನ ಕೈಲಿ ಧೂಳು ಒರೆಸಾದ್ಮೇಲೆ ಕ್ಲೀನಾಗಿ ಕಿಟಕಿ ಬಾಗಿಲು ಎಲ್ಲ ಒರೆಸ್ಕೊಂಡು ಆ್ಯಂಡ್ ಮಾಮೂಲಿ ಮನೆಯೆಲ್ಲ ಒರೆಸಿ ದೇವ್ರ ಮನೆ ಸಾಮಾನು ಸ್ನಾನ ಮಾಡಿ ದೇವ್ರ ಮನೆ ಸಾಮಾನೆಲ್ಲ ತೊಳೆದು ಅದ್ರ ನೆಕ್ಸ್ಟ್ ಡೇ ಪೂಜೆ ಮಾಡೋಣ ಅಂತೇಳಿ ಇವತ್ತು ತಂಬಿಟ್ಟು ಆರತಿ, ಈ ಸಲ ತಂಬಿಟ್ಟು ಆರತಿ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವ್ನು ನೋಡಿ ಎಷ್ಟು ಚೆನ್ನಾಗಿ ರಂಗೋಲೆ ಬಿಟ್ಟಿದೆ ಹೊಸ್ಲಿಗೆ. ಆ ಕುಂಕುಮನೇ ಒರೆಸ್ತವನ ಹರೀಶ. ಅದೇನದು ಅಲ್ಲೇ ಹತ್ತುಬಿಟ್ಟ ನೀವು ಹೊಸಿ ಜಾಗ ಕೊಟ್ಬಿಟ್ರೆ ಒಳಗಡೆ ಸೇರ್ಕೊಬಿಡ್ತಾನೆ. ಒಂಚೂರು ಅಳ್ಳಾಡ್ಬಿಟ್ರೆ ಒಳಗಡೆ ಸೇರ್ಕೊಬಿಡ್ತಾನೆ. ನಾನು ಅಷ್ಟು ಕಷ್ಟಪಟ್ಟು ಎಲ್ಲ ಅರಿಶಿನ ಎಲ್ಲ ತಿಕ್ಕಿ ತಡಿಯಪ್ಪ ಅಂತ ಹಚ್ಚಿದ್ರೆ ನನ್ನ ಮಗ ನೋಡಿ ಏನು ಸರ್ಕಸ್ ಮಾಡ್ತವನೆ. ಹೋಯ್ತು ಅರಿಶಿನ ಹೋಯ್ತು ಬಿಡು, ಇನ್ನೇನು ನಾನು ಹಿಡಿಯೋಕ್ಕಾಗಲ್ಲ, ಅದನ್ನ ಇಕ್ಕೋಕ್ಕಾಗಲ್ಲ. ಸುಮ್ಮನೆ ಒರೆಸ್ತೀನಿ, ಇನ್ನೇನು ಮಾಡೋಕ್ಕೈತೈತಿ. ನೋಡು ಯಾಯ್ ಕೈ ತೊಳಿ ನಡಿ. ನೋಡು ಅದಾಗ ನೋಡ್ಕೊತವನೇನಿದು ಇಲ್ಲಿ ನೋಡು. ಅಂತ ಗೊತ್ತಿದೆ, ಹೋಗಿ
ಹುಲಿ ಮರಿ ಹೋಯ್ತು, ಬಟ್ಟೆ ಗಿಟ್ಟೆ ಎಲ್ಲ ಹೋಯ್ತು ಬಿಡು ಒದ್ರಕೋತವನೇ, ಅದು ಬೇರೆ. ಏಯ್ ಹಿಂಗೆ ಒಡಿಸಿ ಗುಡಿಸಿ ಮಾಡೋದೆಲ್ಲ ಏನಕ್ಕೆ ದೀಕ್ಷು ನಾವು? ಫೈನಲ್ ಆಗಿ ಇಷ್ಟು ರೆಡಿ ಆಗಿದೆ. ಇವಾಗ ನಾಳೆ ಪೂಜೆ. ದೀಕ್ಷು ನೋ ಬೈಗೆಲ್ಲ ಹಾಕೋಬಾರ್ದು, ಕೈ ತೊಳ್ಕೊಡ್ತೀನಿ ನೋಡಿ. ನಾ ಯಾರಿಗೆ ಬೇಡ ಅಂದಿದ್ದ ಕೆಲಸ ಚೆನ್ನಾಗಿ ಮಾಡ್ತೀಯ ನೀನು. ಅಲ್ಲೇನೋ ಕರಿತೈತೆ ನೋಡಿ, ಅಲ್ಲೇನೋ ಒಂದೊಂದು ಇಕ್ಕು, ನಾಳೆ ಹಾಕನ. ಓದ ನಿಮ್ಮಪ್ಪ ಓದ. ಜೋಜಿ ಒಳ್ಳೇದು ಮಾಡಪ್ಪ ಅಂತ ಕೇಳಿಸ್ಕೊ. ಜೋಜಿ ಒಳ್ಳೇದು ಮಾಡಪ್ಪ, ನನಗೆ ತೀಟೆ ಕಮ್ಮಿ ಕೆಲಸ ಮಾಡೋದು. ಹೂವು ತರಬೇಕಿತ್ತು. ಎಷ್ಟು ಸುಮ್ಮನೆ ಇರೋ ದೀಕ್ಷು, ಹಂಗಂತ ಐತೆ ಅಂತ ಪೂಜೆನೆ ಮಾಡೋದು ಬೇಡ ಬಿಡು. ನಾನು ಹೊಡೆದಾಕ್ಬಿಡ್ತೀನಿ ನಿನಗೆ ನೋಡು. ಬ್ಯಾಡ್ ಬಾಯ್. ಕರಿಯೋನ ಮಕ್ಕಳೆಲ್ಲ ಉಚ್ಕೊಬಿಡಕೋಣ, ಗುಳ್ಳೆ ಆಯ್ತವೇ. ನೋಡಿ ತೊಳ್ಕೊ. ಫೈನಲಾಗಿ ಈ ರೀತಿ ರೆಡಿ ಮಾಡಿ ಪೂಜೆ ಮಾಡಿದ್ದೀವಿ. ನನ್ನ ಮಗನ ನೋಡಿದ್ರಲ್ಲ ಎಷ್ಟು ತೀಟೆ ಸುಬ್ಬ ಆಗ್ಬಿಟ್ಟಿದ್ದಾನೆ ಅಂದರೆ ಗೈಸ್, ಈ ನಡುವೆ ಹಿಡಿಯೋದಕ್ಕೆ ಆಗ್ತಾಯಿಲ್ಲ. ಸೊ ಇಲ್ಲಿ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ತಂಬಿಟ್ಟು ಮಾಡೋಣ ಅಂತೇಳಿ. ಆ್ಯಕ್ಚುಲಿ ನಾನು ಈ ಸಲ ಫಸ್ಟ್ ಟೈಮ್ ನಾನೇ ಟ್ರೈ ಮಾಡ್ತಾ ಇರೋದು ತಂಬಿಟ್ಟು. ಸೊ ನಾನು ಏನಂತಂದರೆ ನನಗೆ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ಇದ್ರೆ ಮಾತ್ರ ನಾನು ಟ್ರೈ ಮಾಡೋಕ್ಕೆ ಹೋಗೋದು, ಇಲ್ಲಾಂತಂದರೆ ಮಾಡೋಕ್ಕೆ ಹೋಗೋಲ್ಲ ನಾನು. ತಂಬಿಟ್ಟು ಲಾಸ್ಟ್ವರೆಗೂ ನೋಡಿ ಏನು ಸಕ್ಕತ್ತಾಗಿ ಬಂದಿದೆ ಅಂಥೇಳಿ. ಇದನ್ನು ನಾನು ಆಲ್ರೆಡಿ ವಾಶ್ ಮಾಡಿ ಒಣಗಿಸಿಟ್ಕೊಂಡಿದ್ದೆ. ಅದನ್ನು ನಾನು ಈ ರೀತಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಮೀನ್ಸ್ ಬೆಚ್ಚಗೆ ಮಾಡ್ಕೊತಾ ಇದ್ದೀನಿ ಅಷ್ಟ, ಆಯಿತಾ. ಸೊ ಈ ಹಬ್ಬ ಒಂಥರ ಸ್ಪೆಷಲ್. ಏನಕ್ಕೆ ಅಂತ ಹೇಳಿದ್ರೆ ಮುಂದೆ ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಆಯಿತಾ. ನೆಕ್ಸ್ಟ್ ಲಾಗಲ್ಲಿ ಚಾಮುಂಡೇಶ್ವರಿ ಹಬ್ಬ ಸ್ಪೆಷಲ್. ಈ ವರ್ಷ ನಾನು 3ನೇ ವರ್ಷ ನಾನು ತಂಬಿಟ್ಟು ಮಾಡ್ತಾ ಇರೋದು. ಸೊ ನಾನು ಆಲ್ರೆಡಿ ಇಲ್ಲಿ ಬೀಸ್ಬಿಟ್ಟು ಮನೇಲೇ ಇದು ಮಾಡಿಕೊಂಡೆ. ನಾನು ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ಕಡಲೆ ಬೀಜ ಮತ್ತು ಕೊಬ್ಬರಿನ ಕ್ಲೀನಾಗಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಪಾಕಕ್ಕೆ ತಂಬಿಟ್ಟು ಕಟ್ಟೋದಕ್ಕೆ ಪಾಕ ಇಟ್ಕೊಂಡಿದ್ದೀನಿ. ಸೊ ನೀವು ಬೇಕಂದರೆ ನಾನಿಲ್ಲಿ 1/4 kg ಒಂದೊಂದು ಗ್ಲಾಸ್ ತೊಗೊಂಡಿದ್ದೀನಿ. 1/4 kg ತರಿಸಿದ್ದೆ ಕಡಲೆ ಬೀಜ, ಅದರಲ್ಲಿ ಒಂದೊಂದು ಗ್ಲಾಸ್ ತೊಗೊಂಡಿದ್ದೀನಿ. ಒಂದು ಅರ್ಧ ಕೊಬ್ಬರಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಏನದು ಸಾಕಾಗುತ್ತೆ ಅಷ್ಟು ಅಂತ. ಸೊ ಅದನ್ನು ಪಾಕನ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಕಲಸಿ. ಸೊ ಫೈನಲಾಗಿ ಈ ರೀತಿ ನಾನು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ತೆಳ್ಳ ಮಾಡ್ಕೊಬಿಟ್ನೇನೋ ಅಂತ ಅಂದ್ಕೊಂಡೆ. ಇಲ್ಲ ಚೆನ್ನಾಗಿ ಬಂತು ಆ್ಯಕ್ಚುಲಿ. ಅಷ್ಟಕ್ಕೆ 2 ದೊಡ್ಡದು 4 ಉಂಡೆ ಥರ ಆಯಿತು. ಸೊ ಅದನ್ನು ದೇವ್ರ ಮನೆಗೆ ಎತ್ತಿಟ್ಬಿಟ್ರೆ ಬೆಳಗ್ಗೆಗೆ ತೊಗೊಂಡೋಗೋಕ್ಕೆ ಸರಿ ಹೋಗುತ್ತೆ ಆರತಿ ಅಂತ ಹೇಳ್ಬಿಟ್ಟು ದೇವ್ರ ಮನೆಗೆ ಇಟ್ಬಿಟ್ಟೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್.